ವಿಜಯಪುರ ಜಿಲ್ಲೆಯ ಇಂಡಿ ರೋಡ್ ಟಾಟಾ ಶೋರೂಮ್ ರಸ್ತೆಯಲ್ಲಿರುವ ಎಂಎಸ್ಐಎಲ್ ಮಳಿಗೆಯಲ್ಲಿ ಮದ್ಯಗಳ ರೇಟ್ ಮಿತಿ ಮೀರಿ ಮಾರಾಟ, ಒಂದು ಕ್ವಾರ್ಟರ್ 15 ರಿಂದ 20 ರೂಪಾಯಿ ಹೆಚ್ಚಿನ ಬೆಲೆಗೆ ಮಾರಾಟ ಏಕೆಂದು ಪ್ರಶ್ನಿಸಿದ್ರು. ಅಧಿಕಾರಿಗಳಿಗೆ ಹಫ್ತಾ ಕೊಡಬೇಕು. ಎಲ್ಲಿಂದ ಎಂಎಸ್ಐಎಲ್ ಮದ್ಯದ ಅಂಗಡಿಯವರು ಹೇಳ್ತಾನೆ ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮದ್ಯ ಮಾರುತ್ತಿದ್ದು ಮದ್ಯಪ್ರಿಯರಿಗೆ ನುಂಗಲಾರದ ತುತ್ತಾಗಿದೆ. ಗ್ರಾಹಕರು ದುಬಾರಿ ಬೆಲೆ ತೆತ್ತು ಮದ್ಯ ಕುಡಿಯುವ ಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಹೆಚ್ಚಿನ ದರಕ್ಕೆ ಮದ್ಯ ಗ್ರಾಮೀಣ ನಗರ ಮಾತ್ರವಲ್ಲದೆ ಜಿಲ್ಲೆಯ ತಾಲೂಕುಗಳ ನಗರ ಹೋಬಳಿಗಳ ಮದ್ಯದ ಅಂಗಡಿಗಳಲ್ಲಿ ಮದ್ಯ ಬಾಟ್ಲಿಗಳ ಮೇಲೆ ದರ ನಮೂದಾಗಿದ್ರೂ ಆಯಾ ಬ್ರ್ಯಾಂಡ್ಗೆ ತಕ್ಕಂತೆ 2 ರೂಪಾಯಿ 5 ರೂಪಾಯಿಗಳಿಂದ 20 ರೂಪಾಯಿಗಳಿಗಿಂತಲೂ ಹೆಚ್ಚಿಗೆ ಹಣ ಪಡೆಯಲಾಗುತ್ತಿದ್ದು ಮದ್ಯದ ಅಂಗಡಿಗಳ ಮೇಲೆ ಕ್ರಮ ಯಾವಾಗ ಎಂಬ ಪ್ರಶ್ನೆಗಳು ಜನರಲ್ಲಿ ಕಾಡ್ತಿವೆ. ಹೆಚ್ಚು ಮಾರಾಟವಾಗುವ ಬಿಯರ್ ಮದ್ಯಗಳಿಗೆ ಗಿರಾಕಿಗೆ ತಕ್ಕಂತೆ 25 ರೂಪಾಯಿಯಿಂದ 40 ರೂಪಾಯಿವರೆಗೆ ಹೆಚ್ಚಿನ ಬೆಲೆಗೆ ಮಾರ್ತಾರೆ. ಇತರೆ ಮದ್ಯ ಬಾಟ್ಲಿಗಳನ್ನು ಆಯಾ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಲಾಗ್ತಿದೆ. ಸಾರಾಯಿ ಕುಡಿಯುವವರ ಸಂಖ್ಯೆ ಹೆಚ್ಚಾಗಿದೆ. ಆದರೂ ಕೂಡ ಮಾರುಕಟ್ಟೆಯಲ್ಲಿ ರಾಜಾರೋಷವಾಗಿ ಮದ್ಯವನ್ನು ನಿಗದಿಗಿಂತ ಹೆಚ್ಚು ಬೆಲೆಗೆ ಮಾರುತ್ತಿದ್ರು ಅಬಕಾರಿ ಇಲಾಖೆ ಹಾಗೂ ಸಂಬಂಧಪಟ್ಟ ಸಂಸ್ಥೆಗಳು ಕ್ರಮಕ್ಕೆ ಮುಂದಾಗಿಲ್ಲ. ಇಷ್ಟೊಂದು ಬೆಲೆನೆಂದು ಕೇಳಿದ್ರೆ ಬೇಕಿದ್ರೆ ತಗೊಳ್ಳಿ, ಇಲ್ಲವೆಂದ್ರೆ ಬಿಟ್ಬಿಡಿ, ದೂರು ಕೊಡೋದಾದ್ರೆ ಕೊಡಿ ಎಂದು ಮದ್ಯ ಮಾರಾಟಗಾರರು ಗ್ರಾಹಕರಿಗೆ ದಬಾಯಿಸಿದ್ದಾರೆ ಎನ್ನಲಾಗಿದೆ. ಮಾಮೂಲಿ ಮದ್ಯದ ಅಂಗಡಿಗಳಲ್ಲಿ ಸರ್ಕಾರ ವಿಧಿಸಿದ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮದ್ಯ ಮಾರಲಾಗ್ತಿದ್ದು ಕ್ರಮಕ್ಕೆ ಎಂಎಸ್ಐಎಲ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ. ಮದ್ಯದ ಅಂಗಡಿ ಮೇಲೆ ಸೂಕ್ತ ಕ್ರಮ ಯಾವಾಗ? ಹಾಗಾದ್ರೆ ಅಧಿಕಾರಿಗಳು ಲಂಚವೆಂಬ ಸಾಮ್ರಾಜ್ಯದಲ್ಲಿದ್ದಾರೆ. ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಳ್ತಾರ ನೋಡೋಣ. ಮ್ಯಾನೇಜರ್ ನೀವೇನ ಯಾರು? ಸ್ವಲ್ಪ ನಂಬರ್ ಇದು ನಿಮ್ಮದೇ ಮ್ಯಾನೇಜರ್? ಮೇಲೆ ಮ್ಯಾನೇಜರ್ ಯಾರು? ಇಲ್ಲ ಮಗಡೆ ಒಟ್ಟು ನಾವೇ ಮೀಟಿಂಗ್ ಆಗುತ್ತೆ. ನೀನೇ ರಾತ್ರಿ ಹೇಳಾರ ಮರೆ ಬಿಪಿ ಕೊಡೋಣ. ಶಿವನಿಗೆ ಆಗಿತ್ತು ಮೊನ್ನೆ ಆಧಾರ್ ಕಾರ್ಡ್ ಅದು ಡಬಲ್ ಹೊಡ್ಕೊಂಡಿದ್ದೀವಲ್ಲ, ಆಧಾರ್ ಕೊಟ್ಬಿಡು ಸರ್. ಏನು ಬೇಕ್ರಿ ಅಣ್ಣ? ಬಿಪಿ ಕೊಡ. ಬಿಪಿ ಯಾರು ಕೊಡ್ರಿ? ಹೇಳ್ರಿ. 340 ಏನೋ ಮತ್ತೆ ಯಾರ್ತೆ ಮತ್ತೆ ನೀವು ತಮ್ಮ IAS ಆಫೀಸರ್ ಇದ್ದಂಗೆ ಅಜಿತ್ ಸರ್ ಅಣ್ಣ 150 ಒಂದು ರೇಟ ಇಲ್ಲ ಬೆಲೆಗೆ ಜಾಸ್ತಿ ಇದಿಲ್ಲ. ಔಟ್ಸೈಡ್ ಇದ್ದಲ್ಲ 10 ರೂಪಾಯಿ ಜಾಸ್ತಿ ಇದೆ. 10 ರೂಪಾಯಿ ಜಾಸ್ತಿನೇ ಅದ ರೀ. 55 340 ಅಂದ್ರೆ 70 ರೂಪಾಯಿ ಆಯ್ತಾರ. 15 ರೂಪಾಯಿ ಆಯ್ತಲ್ಲ ಅಣ್ಣ? ಹಾಂ 15 ರೂಪಾಯಿ ಗಂಟೆ ಜಾಸ್ತಿ ತೊಗೊಂಡೇನು ಮಾಡೋಣ ಹಂಗಾದ್ರೆ? 5 ರೂಪಾಯಿ ಹೆಚ್ಚದ 2 ರೂಪಾಯಿ ಹೆಚ್ಚತಾರ. 2 ರೂಪಾಯಿ ಚಾ ಬರಲ್ಲ ರೀ ಸರ್ಗಳಿಗೆ ಬಿಡ್ಸಕ್ಕೆ. ಈಗ ಆಫೀಸರ್ಗಳಿಗೆ ಹಾಂ ರೀ 2 ರೂಪಾಯಿ ಆಫೀಸರ್ಗಳಿಗೆ ಸಾವಿರ ಏನು ಚಾ ಕುಡಿಸೋದಾಗಲ್ಲ. ಯಾಕೋಣ? ಮಂತ್ಲಿ ದೂರ ಹೋಯ್ತು. ಮಂತ್ಲಿ ಬರ್ತಾರೆ ನೀವು? ಎಂಎಸ್ಐಎಲ್ ಮಳಿಗೆಯಲ್ಲಿ ಎಂಆರ್ಪಿಗಿಂತ ಹೆಚ್ಚು ತೆಗೆದುಕೊಳ್ತಾರೆ ಏಕೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಮಳಿಗೆ ಮಾಲೀಕರು ಏನು ಹೇಳುತ್ತಾರೆ? 15 ರೂಪಾಯಿ ಹೆಚ್ಚು ತೆಗೆದುಕೊಳ್ಳುತ್ತೇವೆ, ಬರ್ತಕ್ಕಂಥ ಲಾಭದಲ್ಲಿ ಅಧಿಕಾರಿಗಳಿಗೆ ಹಪ್ತಾ ಕೊಡುತ್ತೇವೆ. 2-3 ರೂಪಾಯಿ ಹೆಚ್ಚು ತೆಗೆದುಕೊಳ್ಳಿ ಅಂದರೆ ಅವರು ಅನ್ನುತ್ತಾರೆ ಅಧಿಕಾರಿಗಳಿಗೆ ಚಾಕೆ ಸಾಲುತ್ತಿಲ್ಲ, ಹಪ್ತಾ ಬೇರೆ ಬೇರೆ ಕೊಡಬೇಕು ಅಧಿಕಾರಿಗಳಿಗೆ ಅನ್ನುತ್ತಾರೆ.